ಎಸ್.ಆರ್. ಪಾಟೀಲ್ರು ಮತ್ತು ನಾವೆಲ್ಲರೂ ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅಲ್ಲಿ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು. ಹಾಗಾಗಿ ತಾವೆಲ್ಲ ಕ್ಷಮಿಸಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಯಾಕೆ ಬಂತು ಅನ್ನೋದನ್ನು ಮತ್ತೆ ನಾನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಈ ಚುನಾವಣೆ ಎರಡೂ ಕ್ಷೇತ್ರದಲ್ಲಿ ಬಂದಿರುವಂಥದ್ದು ಆಕಸ್ಮಿಕವಾಗಿ ಬಂದಿದೆ. ಆದರೆ ಸಂಘರ್ಷ, ಐಡಿಯಾಲಜಿಕಲ್ ಸಂಘರ್ಷ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಜನತಾ ದಳಕ್ಕೂ ಕಾಂಗ್ರೆಸ್ಸಿಗೂ ಇರ್ತಕ್ಕಂಥ ನಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್ ಏನಿದೆ ಅದರ ಸಂಘರ್ಷ ಇವತ್ತು ಮತ್ತೊಂದು ಬಾರಿ ಈ ಚುನಾವಣೆ ಮರುಚುನಾವಣೆಯಲ್ಲಿ ಬಂದಿದೆ ಅಂತೇಳಿ ನಾನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಮತ್ತು ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೋಸ್ಕರ ಇಡೀ ಸಾರ್ವಜನಿಕ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಹೊಸದೇನಲ್ಲ. 138 ವರ್ಷದಿಂದನೂ ಕೂಡ ಅದೇ ಬದ್ಧತೆಯನ್ನು ಇಟ್ಕೊಂಡು ಬಂದಿದ್ದೇವೆ. 138 ವರ್ಷದಲ್ಲಿ ನಮ್ಮ ಬದ್ಧತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಆದ್ದರಿಂದ ನಮಗೆ ನಮ್ಮ ಬದ್ಧತೆಗೆ ವಿರುದ್ಧವಾಗಿ ಅವರು ಇರ್ತಕ್ಕಂಥವರು, ಅವರ ಬದ್ಧತೆ ಕೋಮುವಾದ ಇರ್ಬೋದು, ಸಾಮಾಜಿಕ ನ್ಯಾಯದ ವಿರುದ್ಧ ಇರ್ಬೋದು, ಅದು ಅವರ ಬದ್ಧತೆ, ಅದನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಸಂಘರ್ಷ ಬಂದಿರೋದು ಎರಡೂ ಕ್ಷೇತ್ರದಲ್ಲಿ ಆ ಬದ್ಧತೆಯ ವಿಚಾರದಲ್ಲಿ ಸಂಘರ್ಷ ಬಂದಿದೆ ವಿನ ಬೇರೆ ಬೇರೆ ಯಾವುದಿಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಈ ಚುನಾವಣೆಯಲ್ಲಿ ಕಳೆದ ಬಾರಿ 23ರಲ್ಲಿ ಸನ್ಮಾನ್ಯ ದಿವಂಗತ ಮೇಟಿಯವರು ಗೆದ್ದಿದ್ರು. ಅವರನ್ನು ಜನ ಆರಿಸಿದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ,